ನಮಸ್ಕಾರ. ಬಾಳೆ ಕೃಷಿ ಅಂದ್ರೆ ಸುಮ್ಮನೆ ಅಲ್ಲ, ಅದು ಒಂಥರ ಚಿನ್ನ ಬೆಳೆದ ಹಾಗೆ ಅಲ್ವಾ? ಆದರೆ ಈ ಬೆಳೆಗೆ ಬರೋ ರೋಗಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರೋ ಹಾಗೆ ಆಗತ್ತೆ. ಹಾಗಾಗಿ ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ದಿ ಬನಾನಾ ಪ್ಲಾಂಟೇಶನ್ ಡಿಸೀಸ್ ಮ್ಯಾನೇಜ್ಮೆಂಟ್ ಗೈಡ್ ಬಗ್ಗೆ ಡಿಕೋಡ್ ಮಾಡೋಣ ಬನ್ನಿ. ರೋಗಗಳನ್ನ ಹೇಗೆ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ಈ ಅದ್ಭುತ ಕೈಪಿಡಿ ಮೂಲಕ ತಿಳಿದುಕೊಳ್ಳೋಣ. ಬಾಳೆ ತೋಟದಲ್ಲಿ ಎದುರಾಗೋ ರಿಸ್ಕ್ ಎಷ್ಟಿರುತ್ತೆ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಒಂದು ಕಡೆ ರೋಗ ಬಂದಿರೋದು ಸ್ವಲ್ಪ ತಡವಾಗಿ ಗೊತ್ತಾದರೂ ಸಾಕು, ಇಡೀ ಬೆಳೆ ಸರ್ವನಾಶ ಆಗೋ ದುಸ್ವಪ್ನ ಎದುರಾಗುತ್ತೆ. ಆದರೆ ಇನ್ನೊಂದು ಕಡೆ ಸರಿಯಾದ ಟೈಮಿಗೆ ಎಚ್ಚೆತ್ಕೊಂಡ್ರೆ ಖಂಡಿತವಾಗ್ಲೂ ಇಡೀ ತೋಟನ ಉಳಿಸ್ಕೋಬೋದು. ಅಂದ್ರೆ ಇಲ್ಲಿ ಟೈಮಿಂಗ್ ಅನ್ನೋದು ಮತ್ತು ಸರಿಯಾದ ಸಮಯಕ್ಕೆ ತೀರ್ಮಾನ ತಗೊಳ್ಳೋದು ಎಷ್ಟು ಮುಖ್ಯ ಅಂತ ನೀವೇ ಯೋಚನೆ ಮಾಡಿ. ಇವತ್ತಿನ ಈ ಚರ್ಚೆಯ ಅಜೆಂಡಾ ಇಲ್ಲಿದೆ ನೋಡಿ. 1. ಬಾಳೆ ಬೆಳೆಯ ರಕ್ಷಣೆ. 2. ಪನಾಮಾ ವಿಲ್ಟ್ ಮತ್ತು ಸಿಗಟೋಕಾ. 3. ಬಂಚಿ ಟಾಪ್ ಮತ್ತು ರೂಟ್ ರಾಟ್. 4. ರೋಗ ತಡೆಗಟ್ಟುವ ಕ್ರಮಗಳು. ಮತ್ತು ಕೊನೆಯದಾಗಿ 5. ಲಾಭದಾಯಕ ಬೆಳೆಯ ರಹಸ್ಯ. ಇದನ್ನ ತೋಟದ ನಿರ್ವಾಹಕರಿಗೆ ಇರೋ ಒಂದು ಪರ್ಫೆಕ್ಟ್ ಡಯಾಗ್ನೋಸ್ಟಿಕ್ ಚೆಕ್ಲಿಸ್ಟ್ ಅಂತಾನೆ ಹೇಳ್ಬೋದು. ಮೊದಲನೇ ವಿಭಾಗ ಬಾಳೆ ಬೆಳೆಯ ರಕ್ಷಣೆ ಹಾಗೂ ಅಪಾಯಗಳನ್ನ ಮೊದಲೇ ಗುರುತಿಸೋದು. ಕೃಷಿ ಅಂದ್ಮೇಲೆ ರೋಗಗಳು ಬರೋದು ಕಾಮನ್, ಆದ್ರೆ ಅವನ್ನ ಆದಷ್ಟು ಬೇಗ ಪತ್ತೆ ಹಚ್ಚೋದೇ ನಮ್ಮ ಅಸಲಿ ಡಿಫೆನ್ಸ್. ಎರಡನೇ ವಿಭಾಗ ಪನಾಮಾ ವಿಲ್ಟ್ ಮತ್ತು ಸಿಗಿಟೋಕಾ. ಬಾಳೆ ತೋಟದ ಅತಿ ದೊಡ್ಡ ಶತ್ರುಗಳು ಅಂತಾನೆ ಕರೆಸ್ಕೊಳ್ಳೋ ಈ 2 ಪ್ರಮುಖ ರೋಗಗಳ ಬಗ್ಗೆ ಈಗ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಈ ಪನಾಮಾ ವಿಲ್ಟ್. ಇದನ್ನ ತೋಟದ ಸೈಲೆಂಟ್ ಕಿಲ್ಲರ್ ಅಂತಾನೆ ಕರೀತಾರೆ. ತೋಟದಲ್ಲಿ ಇದನ್ನ ಕಂಡಿಡಿಯೋದು ಹೇಗೆ? ತುಂಬಾ ಸಿಂಪಲ್. ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಇಡೀ ಗಿಡ ನಿಧಾನವಾಗಿ ಒಣಗೋಕ್ ಶುರುವಾಗುತ್ತೆ. ಮುಖ್ಯವಾಗಿ ಅದರ ಬೇರುಗಳನ್ನು ಗಮನಿಸದೆ ಅದು ಕಪ್ಪಾಗಿರುತ್ತೆ. ಕೃಷಿಕರು ಈ ದೃಶ್ಯ ಲಕ್ಷಣಗಳ ಬಗ್ಗೆ ಸದಾ ಹದ್ದಿನ ಕಣ್ಣಿಡ್ಬೇಕು. ಸರಿ, ಹಾಗಾದ್ರೆ ಈ ಪನಾಮಾ ವಿಲ್ಟ್ನ ಸೋಲ್ಸೋದು ಹೇಗೆ? ಇದಕ್ಕೆ ಪಕ್ಕಾ ಆಕ್ಷನ್ ಪ್ಲಾನ್ ಇದೆ. ಹಂತ 1. ರೋಗ ಬಂದಿರೋ ಗಿಡನ ಮುಲಾಜೆ ಇಲ್ಲದೆ ಬೇರು ಸಮೇತ ಕಿತ್ತಾಕಿ. ಹಂತ 2. ಮಣ್ಣಿಗೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿ ಉಪಚರಿಸಿ. ಹಂತ 3. ಗಿಡದ ಬುಡದಲ್ಲಿ ಒಂಚೂರು ಕೂಡ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ. ಇದು ತಕ್ಷಣವೇ ಆಗ್ಬೇಕಿರೋ ಕೆಲಸ. ಈಗ ಸಿಗಟೋಕಾ ಲೀಫ್ ಸ್ಪಾಟ್ ಕಡೆ ಬರೋಣ. ಇದು ಗಿಡದ ಮೇಲೆ ಅಟ್ಯಾಕ್ ಮಾಡೋ ಸ್ಟೈಲ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಮೂಡುತ್ತೆ, ಆಮೇಲೆ ಎಲೆ ಒಣಗುತ್ತೆ. ಇದರಿಂದ ಏನಾಗುತ್ತೆ ಗೊತ್ತಾ? ಗಿಡದ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಪ್ರಕ್ರಿಯೆನೇ ಕಂಪ್ಲೀಟಾಗಿ ಕುಸಿದೋಗುತ್ತೆ. ಡೈರೆಕ್ಟಾಗಿ ಗಿಡದ ಶಕ್ತಿಯ ಮೂಲಕ್ಕೆ ಪೆಟ್ಟು. ಈ ಸಿಗಟೋಕನ್ನ ಓಡ್ಸೋಕೆ ನಮ್ಮತ್ರ ಕ್ಲಿಯರ್ ಕಟ್ ಸ್ಟೆಪ್ಸ್ ಇದೆ. ಹಂತ 1 ರೋಗ ಬಂದಿರೋ ಎಲೆಗಳನ್ನ ತಕ್ಷಣ ಕತ್ತರಿಸಿ ಬಿಸಾಕಿ. ಹಂತ 2 ಬೇವಿನ ಎಣ್ಣೆನ ಸ್ಪ್ರೇ ಮಾಡಿ. ಹಂತ 3 ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇದ್ರೆ ಫಂಗಿಸೈಡ್ಗಳನ್ನ ಬಳಸಿ. ಈ 3 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ರೋಗ ಕಂಟ್ರೋಲ್ಗೆ ಬರುತ್ತೆ. ಮೂರನೇ ವಿಭಾಗ ಬಂಚಿ ಟಾಪ್ ಮತ್ತು ರೂಟ್ ರಾಟ್. ಈಗ ತೋಟವನ್ನೇ ಸರ್ವನಾಶ ಮಾಡಬಲ್ಲ ಒಂದು ವೈರಸ್ ಹಾಗೂ ಪರಿಸರ ಸಮಸ್ಯೆಯ ಕಡೆಗೆ ನಮ್ಮ ಗಮನ ಹರಿಸೋಣ. ಬಂಚಿ ಟಾಪ್ ವೈರಸ್. ಇದು ನೋಡಕ್ಕೆ ಚಿಕ್ಕದಾಗಿರ್ಬೋದು, ಆದರೆ ಇದರ ಎಫೆಕ್ಟ್ ಮಾತ್ರ ತುಂಬಾನೇ ಡೇಂಜರಸ್. ಎಲೆಗಳೆಲ್ಲ ಸಣ್ಣದಾಗಿ ಗಿಡದ ಗ್ರೋತ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಗುತ್ತೆ. ಅತಿ ದೊಡ್ಡ ಆಘಾತಕಾರಿ ವಿಷಯ ಅಂದ್ರೆ ಆ ಗಿಡದಲ್ಲಿ ಕಾಯಿನೇ ಬರೋದಿಲ್ಲ. ಇಳುವರಿನೇ 0 ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಲ್ವಾ? ಈ ವೈರಸ್ ವಿರುದ್ಧ ಹೋರಾಡಬೇಕು ಅಂದ್ರೆ ಈ ರೋಗ ಹರಡೋ ವಾಹಕಗಳನ್ನ ಟಾರ್ಗೆಟ್ ಮಾಡಬೇಕು. ಹಂತ 1 ಈ ವೈರಸ್ ಹರಡೋ ಏಫಿಡ್ಸ್ ಕೀಟಗಳನ್ನ ಕಂಟ್ರೋಲ್ನಲ್ಲಿ ಇಡಬೇಕು. ಹಂತ 2 ಸೋಂಕು ತಗುಲಿರೋ ಗಿಡಗಳನ್ನ ತಕ್ಷಣ ಬೇರು ಸಮೇತ ಕಿತ್ತಾಕ್ಬೇಕು. ಇಲ್ಲಿ ರಾಜಿನೇ ಇಲ್ಲ. ಸೋಂಕಿತ ಗಿಡಗಳನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕೋದೊಂದೇ ಉಳಿದ ತೋಟನ ಕಾಪಾಡಿಕೊಳ್ಳೋ ದಾರಿ. ಬನ್ನಿ ಈಗ ರೂಟ್ ರಾಟ್ ಬಗ್ಗೆ ಮಾತಾಡೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇದು ಗಾಳಿಯಿಂದ ಹರಡೋ ರೋಗಾಣು ಅಲ್ಲ, ಬದಲಿಗೆ ನಾವು ಮಾಡೋ ತಪ್ಪುಗಳಿಂದ ಬರೋದು. ಅಂದ್ರೆ ಮಿತಿಮೀರಿದ ನೀರು ಮತ್ತು ಕಳಪೆ ಡ್ರೈನೇಜ್ ವ್ಯವಸ್ಥೆಯಿಂದ ಬರೋ ಸಮಸ್ಯೆ ಇದು. ಕಂಪ್ಲೀಟಾಗಿ ವಾಟರ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಅಂತನೇ ಇರ್ಬೋದು. ಈ ರೂಟ್ ರಾಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಸಿಂಪಲ್ ಪರಿಹಾರಗಳಿವೆ. ಹಂತ 1 ನೀರು ನಿಲ್ಲದ ಹಾಗೆ ಫಸ್ಟ್ ಡ್ರೈನೇಜ್ ಸಿಸ್ಟಮ್ ಸರಿಪಡಿಸಿ. ಹಂತ 2 ಬೇರುಗಳ ರಕ್ಷಣೆಗೆ ಟ್ರೈಕೋಡರ್ಮಾ ಅಥವಾ ಯಾವುದಾದ್ರೂ ಒಳ್ಳೆ ಬಯೋಫಂಗಿಸೈಡ್ ಬಳಸಿ. ನಾವೀಗ ತನಕ ನೋಡಿದ ಎಲ್ಲಾ ರೋಗಗಳ ಬಗ್ಗೆ ಒಂದು ಕ್ವಿಕ್ ರಿಕ್ಯಾಪ್ ಇಲ್ಲಿದೆ. ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೆ ಇದೊಂದು ಚೀಟ್ ಶೀಟ್. ಪನಾಮಾ ವಿಲ್ಟ್ ಹಳದಿ ಎಲೆ ಕಪ್ಪು ಬೇರು, ಟ್ರೈಕೋಡರ್ಮಾ ಬಳಸಿ. ಸಿಗಟೋಕಾ ಕಪ್ಪು ಚುಕ್ಕೆ ಬೇವಿನ ಎಣ್ಣೆ ಸ್ಪ್ರೇ. ಬಂಚಿ ಟಾಪ್ ಕಾಯಿ ಬರೋದಿಲ್ಲ, ಏಫಿಡ್ಸ್ ಕಂಟ್ರೋಲ್ ಮಾಡಿ. ರೂಟ್ ರಾಟ್ ನೀರು ನಿಲ್ಲೋದು, ಡ್ರೈನೇಜ್ ಸರಿಪಡಿಸಿ. ಫಾರ್ಮರ್ಸ್ಗೆ ಇದು ತುಂಬಾ ಅಮೂಲ್ಯವಾದ ಪಟ್ಟಿ. 4ನೇ ವಿಭಾಗ ರೋಗ ತಡೆಗಟ್ಟುವ ಕ್ರಮಗಳು. ಅಂದರೆ ಒಂದು ಭದ್ರವಾದ ಕೋಟೆ ನಿರ್ಮಾಣ ಮಾಡೋದು.
ರೋಗ ಬಂದ ಮೇಲೆ ಒದ್ದಡೋದಕ್ಕಿಂತ ಬರೋಕು ಮುಂಚೆನೇ ತಡೆಯೋದು ಜಾಣತನ ಅಲ್ವಾ? ಆ ಬೇಸಿಕ್ ಸ್ಟ್ರಾಟಜಿಗಳ ಕಡೆ ಈಗ ಗಮನ ಹರಿಸೋಣ. ಈ ಡೇಂಜರಸ್ ರೋಗಗಳು ಮಣ್ಣಿನಲ್ಲಿ ಬೇರೂರೋ ಮುಂಚೆನೇ ತಡೆಯೋಕೆ 4 ಮೂಲಭೂತ ಪಿಲ್ಲರ್ಸ್ ಇದೆ. 1. ಸಂಪೂರ್ಣವಾಗಿ ಶುದ್ಧವಾದ ನೆಡುವ ವಸ್ತುಗಳನ್ನೇ ಬಳಸಿ. 2. ತೋಟದಲ್ಲಿ ಸಿಕ್ಕಾಪಟ್ಟೆ ಹೈಜೀನ್ ಅಥವಾ ಸ್ವಚ್ಛತೆ ಮೇಂಟೈನ್ ಮಾಡಿ. 3. ಎಫೆಕ್ಟಿವ್ ಆಗಿರೋ ಹನಿ ನೀರಾವರಿ ಪದ್ಧತಿಯನ್ನ ಬಳಸಿ. ಕೊನೆಯದಾಗಿ ಗಿಡಗಳಿಗೆ ಕಂಟಿನ್ಯೂಸ್ ಆಗಿ ಸಾವಯವ ಪೋಷಣೆ ಕೊಡ್ತಾ ಇರಿ. 5ನೇ ವಿಭಾಗ ಲಾಭದಾಯಕ ಬೆಳೆಯ ರಹಸ್ಯ. ಇಷ್ಟೆಲ್ಲ ಸೈಂಟಿಫಿಕ್ ಆಗಿ ಮ್ಯಾನೇಜ್ ಮಾಡೋದ್ರ ಅಲ್ಟಿಮೇಟ್ ಗೋಲ್ ಏನು? ಅಫ್ಕೋರ್ಸ್ ಒಂದು ಭರ್ಜರಿ ಲಾಭದಾಯಕ ತೋಟ ಮಾಡೋದೇ ಅಲ್ವಾ? ಕಟ್ಟುನಿಟ್ಟಾದ ರೋಗ ನಿರ್ವಹಣೆಗೂ ನಮ್ಮ ಲಾಭಕ್ಕೂ ಇರೋ ಡೈರೆಕ್ಟ್ ಕನೆಕ್ಷನ್ ನೋಡಿ. ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಆರೋಗ್ಯವಂತ ಗಟ್ಟಿಮುಟ್ಟಾದ ಗಿಡಗಳನ್ನ ಬೆಳೆಸಬಹುದು. ಇದರಿಂದ ಎಕ್ಸ್ಟ್ರಾ ಲಾರ್ಜ್ ಸೈಜ್ನ ಕಾಯಿಗಳು ಸಿಗುತ್ತೆ. ಅಲ್ಟಿಮೇಟ್ಲಿ ನಿರೀಕ್ಷೆಗೂ ಮೀರಿದ ಲಾಭ ನಮ್ಮ ಕೈ ಸೇರುತ್ತೆ. ಇದು ಯಶಸ್ವಿ ಕೃಷಿಯ ನೈಜ ಚಿತ್ರಣ. ನಾವೀಗ ಕೊನೆ ಹಂತಕ್ಕೆ ಬಂದಿದ್ದೀವಿ. ಒಂದು ಪ್ರಶ್ನೆ: ಈ ಎಲ್ಲಾ ನಿಖರವಾದ ರೋಗ ನಿರ್ವಹಣಾ ತಂತ್ರಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಸ್ಥಳೀಯ ಬಾಳೆ ತೋಟಗಳ ಭವಿಷ್ಯದ ಇಳುವರಿ ಮತ್ತು ಲಾಭದಾಯಕತೆ ಯಾವ ಮಟ್ಟಕ್ಕೆ ಬದಲಾಗ್ಬೋದಲ್ವಾ? ಈ ನಾಲೆಜನ್ನು ಯೂಸ್ ಮಾಡಿಕೊಂಡು ತೋಟದಲ್ಲಿ ತಕ್ಷಣ ಇಂಪ್ಲಿಮೆಂಟ್ ಮಾಡಿದ್ರೆ ದೊಡ್ಡ ಮಟ್ಟದ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಈ ಮಾಹಿತಿಯು ಬಾಳೆ ಕೃಷಿಯ ಭವಿಷ್ಯವನ್ನ ಖಂಡಿತ ಉಜ್ವಲಗೊಳಿಸುತ್ತೆ.